ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 84,000 ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಯುವಂಥ ಪ್ರಮುಖ ಬೆಳೆ ಆಗಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ಅಡಿಕೆ ಸಹ ಒಂದಾಗಿರುತ್ತದೆ. ಆದರೆ ಈ ಬಾರಿ ಸಾಕಷ್ಟು ಬಿಸಿಲಿನ ತಾಪಮಾನ ಮತ್ತು ಮಳೆ ಕೈಕೊಟ್ಟ ಅಂದರೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಇರುವಂತಹ ಬಹುತೇಕ ಅಡಿಕೆ ತೋಟಗಳು ಒಣಗಿ ಹೋಗಿರುವಂಥದ್ದು. ಇತರೆ ರೋಗಗಳಿಗೂ ಕೂಡ ಸಾಕಷ್ಟು ಬಲಿಯಾಗಿರುತ್ತೆ. ನಮಗೆ ದೃಶ್ಯದಲ್ಲಿ ಈಗ ತೋರಿಸ್ತಾ ಹೋಗ್ತೀನಿ. ಹೆಬ್ಬಾಳ ಭಾಗದಲ್ಲಿರುವಂತಹ ಒಂದು ಅಡಿಕೆ ತೋಟದಲ್ಲಿ ನಾನಿರುವಂಥದ್ದು ಗುಮ್ನೂರು ಗ್ರಾಮದಲ್ಲಿರುವಂತಹ ಅಡಿಕೆ ತೋಟ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ಆ ಬಿಸಿಲಿನ ತಾಪಮಾನ ಏರಿಕೆ ಇದ್ದ ಪರಿಣಾಮ ಮತ್ತು ಅದ್ರ ಜೊತೆಗೆ ಮಳೆ ಕೈಕೊಟ್ಟ ಪರಿಣಾಮ ಏನು ಎಲ್ಲ ಬಹುತೇಕ ಅಂದರೆ 90% ಅಡಿಕೆ ತೋಟಗಳು ಒಣಗಿ ಹೋಗಿರುವಂಥದ್ದು. ಫಸಲು ಸಹ ಯಾವುದೇ ಈ ಬಾರಿ ಈ ಸಂದರ್ಭದಲ್ಲಿ ಅಡಿಕೆಗಳು ಮೂಡಬೇಕಿತ್ತು. ಚಿಕ್ಕ ಚಿಕ್ಕ ಅಡಿಕೆಗಳು ಮೂಡಬೇಕಿತ್ತು. ಆದರೆ ಯಾವುದೇ ರೀತಿಯಾದಂಥ ಅಡಿಕೆಗಳು ಗಿಡದಲ್ಲಿ ಕಾಣಿಸ್ತಾ ಇಲ್ಲ. ನಾವು ನೋಡ್ತಾ ಇರಬೇಕಾದ್ರೆ ಈ ಬೆಳೆಯನ್ನು ಬೆಳೆದಂದರೆ ನಾಟಿ ಮಾಡಿದಿಂದ 6 ವರ್ಷದಿಂದ 7 ವರ್ಷದವರೆಗೆ ನಂತರ ಇದು ಫಸಲು ಕೈಗೆ ಸೇರುವಂಥದ್ದು. ಅಲ್ಲಿಯೂ ಕೂಡ ಪ್ರತಿ ವರ್ಷ ಪ್ರತಿ ಎಕರೆಗೆ 1 ಲಕ್ಷದಿಂದ 1,20,000 ಅಂತೆ ಸುಮಾರು 7 ರಿಂದ 8 ಲಕ್ಷದಷ್ಟು ಖರ್ಚನ್ನು ರೈತರು ಮಾಡ್ತಾರೆ. ಯಾಕಂದರೆ ಕಳೆ, ಬೀಜ, ಗೊಬ್ಬರ, ಕೂಲಿ ನಾಲಿ ಅಂತೇಳಿ ಸಾಕಷ್ಟು ಒಂದು ಖರ್ಚಿರುತ್ತೆ. ಮತ್ತು ಅದ್ರ ಜೊತೆಗೆ ಈ ಭಾಗದಲ್ಲಿ ಬಹುತೇಕ ಭಾಗಗಳಲ್ಲಿ ಏನು ಮಳೆ ಆಗದ ಹಿನ್ನೆಲೆ ಅಂತರ್ಜಲ ಮಟ್ಟ ಕುಸಿತಗೊಂಡು ಬೋರ್ವೆಲ್ಗಳು ಸಹ ಸಾಕಷ್ಟು ನೀರು ಬತ್ತಿ ಹೋಗಿರುವಂಥದ್ದು. ಹೊಸ ಬೋರ್ಗಳು ಕೊರೆಸಿದ್ರು ಸಹ ನೀರು ಬೀಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ಬಾರಿ ಅಡಿಕೆ ತೋಟಕ್ಕೂ ಸಹ ಸಾಕಷ್ಟು ಸಮಸ್ಯೆ ಆಗಿರುತ್ತೆ. ಅಡಿಕೆ ಬೆಳೆದಿರುವಂಥ ರೈತರಿಗಾಗಲೇ ಒಂದು ಸಾಕಷ್ಟು ಸಂಕಷ್ಟದಲ್ಲಿರುತ್ತೆ. ಯಾಕಂದರೆ ಈಗಲೇ ಸಾಲ ಸೂಲ ಮಾಡಿ ಅಡಿಕೆನ ಬೆಳೆದಿರ್ತಾರೆ. ಅದರ ಸಾಲ ತೀರ್ಸೋಕ್ಕಾಗದೆ ಅವರು ಪರದಾಡುವಂಥ ಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈ ಬಾರಿ ಸಾಕಷ್ಟು ಅಡಿಕೆ ಬೆಳೆಗೆ ಒಂದು ಎಫರ್ಟ್ ಆಗಿರುವಂಥದ್ದು, ಬಿಸಿಲಿನಿಂದ ಒಣಗಿರುವಂಥದ್ದು. ಸರ್, ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಅಲ್ಲೇ ಫೆಬ್ರವರಿ ತಿಂಗಳಿಂದ ಬೋರ್ಗಳು ಯಾವ ಹೊಡಿತಾ ಇಲ್ಲ. ಮಳೆಗೆಲ್ಲ ಲಾಸ್ಟ್ ಇಯರ್ ಕಡಿಮೆ ಆಗಿತ್ತು. ಅದರಿಂದ ಯಾವುದೇ ಬೋರ್ಗಳು ಹೊಡಿತಾ ಇಲ್ಲ. ಈಗ ನೋಡ್ರಿ, ಫೆಬ್ರವರಿಯಿಂದ ಮುಂಗಾರು ಜಲ್ದಿ ಕಚ್ಚಲಿಲ್ಲ. ಟ್ಯಾಂಕರ್ ಹಚ್ಚಿ ನೀರು ಹೊಡಿಸಿದ್ರು ಎಲ್ಲ ಈ ರೀತಿ ಒಣಗೋಗಿವೆ. ಪ್ರತಿಯೊಬ್ಬ ರೈತರು ಸಾಕಷ್ಟು ಸಾಲ ಸೋಲ ಮಾಡ್ಯಾರೆ. 6-7 ವರ್ಷ ಬೆಳೆ ಬರಬೇಕು. ಪ್ರತಿ ವರ್ಷ 1 ರಿಂದ 1.5 ಲಕ್ಷ 2 ಲಕ್ಷ ತನಕ ಖರ್ಚು ಮಾಡ್ಯಾರೆ. ಕೊಟ್ಟಿಗೆ ಗೊಬ್ಬರ, ಔಷಧಿ, ಕಳೆ, ಹೊಲ ಹೊಡೆಯೋದು, ಟ್ಯಾಂಕರ್ ನೀರು ಅಂತ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಏನು ಬೆಳೆದಿಲ್ಲ. ಪ್ರತಿಯೊಬ್ಬ ರೈತ ಸಾಲ ಸೋಲ ಮಾಡ್ಯಾರೆ. ರಾಷ್ಟ್ರೀಕೃತ ಬ್ಯಾಂಕ್ನೇ ಮಾಡ್ಯಾರೆ, ಸೊಸೈಟಿಗಳು ಮಾಡಿದ್ದಾರೆ. ಅಣಜಿ, ಆನ್ಗೋಡು, ಮಾಯ್ಕೊಂಡ ಎಲ್ಲ ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ. ಈ 3 ಹೋಬಳಿಯಲ್ಲಿ ಇದೇ ರೀತಿಯಾಗಿದೆ ಸರ್. ನೀವೇ ನೋಡಿ ಪ್ರತ್ಯಕ್ಷ ಏನು ರೀತಿಯಾಗಿದೆ ಅಂತಂದೇಳಿ. ಇನ್ನು ಮುಂದೆ ಹಿಂಗಾದ್ರೆ ರೈತ ಮಾಡಿದಂಗೆ. ರೈತಿಗೆ ಯಾವುದು ಸರ್ಕಾರ ಈಗ 4 ವರ್ಷದಿಂದ ಯಾವುದೇ ಸರ್ಕಾರ, ಈಗಿರೋ ಸರ್ಕಾರ 1 ರೂಪಾಯಿನೂ ರೈತ ನೇರ ಕೊಟ್ಟಿಲ್ಲ. ರೈತ ಯಾವ ರೀತಿ ಬದುಕೋಬೋದು ಅವರೇ ತಿಳ್ಕೋಬೇಕಾಗ್ತೈತೆ. ಏನು ಇದಿಷ್ಟು ಈ ಭಾಗದ ರೈತರ ಮಾತಾಗಿರುವಂಥದ್ದು. ಒಟ್ಟಾರೆಗೆ ಈಗ ಎಲ್ಲ ಅಂದರೆ ಫಸಲು ಬರುವಂತಹ ಸಂದರ್ಭ ಮುಗಿದ ಮೇಲೆ ಮಳೆ ಆಗ್ತಿರುವಂಥದ್ದು ಕೂಡ ಒಂದು ದುರಂತನ ಅಂತ. ಯಾಕಂದರೆ ಈ ಮಳೆನೂ ಸಹ ಅಷ್ಟೊಂದು ಸಮರ್ಪಕವಾಗಿ ಆಗ್ತಿಲ್ಲ. ದೃಷ್ಟಿಯಲ್ಲಿ ಗಮನಿಸ್ತಿರುವುದಾಗಿ ನಾವು ಮಳೆಯಲ್ಲೇ ಒಂದು ವರದಿಯನ್ನು ಮಾಡ್ತಿರುವಂಥದ್ದು, ಒಣಗಿದ ಗಿಡಗಳನ್ನು ಆ ಮಳೆಯಲ್ಲೇ ತೋರಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಅಡಿಕೆ ಬೆಳೆದಂಥ ರೈತನ ಪರಿಸ್ಥಿತಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ತಕ್ಷಣ ಏನು ಈ ಅಡಿಕೆ ಬೆಳೆಗಾರರಿಗೆ ಸಮರ್ಪಕ ಒಂದು ಪರಿಹಾರವನ್ನು ಕೊಟ್ಟು ಅವರನ್ನು ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕನ್ನೋದೇನು ಕೂಡ ಎಲ್ಲರೂ ಒಂದು ಒತ್ತಾಯ ಇರುವಂಥದ್ದು.